ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ರೀಸೆಂಟಾಗಿ ನನ್ನ ಫ್ರೆಂಡ್ ಒಬ್ಬರು ಸ್ಯಾಂಟ್ರೋಗೆ ಫ್ಲೋರ್ ಮ್ಯಾಟ್ಸ್ ಹಾಕ್ಸಿದ್ರು. ನನಗೆ ಅದು ನೋಡಿ ಆ ಕ್ವಾಲಿಟಿ ಆಫ್ ವರ್ಕ್ ಅದು ಏನು ಮಾಡಿದ್ರು ನಂಗೆ ತುಂಬ ಇಷ್ಟ ಆಯಿತು. ಸರಿ, ನಾನು ನನ್ನ ಜೆನೆಸ್ಟಿಲಾಗೆ ಮಾಡಿಸ್ಕೊಳ್ಳೋ ಅಂತ ಅಂದ್ಬಿಟ್ಟು ನನಗೊಂದು ಆಸೆ ಆಯಿತು. ನಂಬರ್ ಕೇಳಿದಾಗ ನಂಬರ್ ಕೊಟ್ಟರು. ಕಾಲ್ ಮಾಡಿದೆ ಅವ್ರಿಗೆ. ಕಾಲ್ ಮಾಡಿದ ತಕ್ಷಣ ತುಂಬ ಚೆನ್ನಾಗಿ ಪಾಸಿಟಿವ್ ಆಗಿ ಎಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ನನಗೆ ಅಲ್ಲೇ ಅರ್ಧ ಫಿಕ್ಸ್ ಆಯಿತು. ಯಾಕಂದರೆ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಅದು ತುಂಬ ಇಂಪಾರ್ಟೆಂಟ್. ಒಂದು ಫಾಲೋ ಅಪ್ ಮಾಡೋದಾಗಲಿ, ಕಸ್ಟಮರ್ ಹತ್ರ ಯಾವ ಥರ ಮಾತಾಡಬೇಕು, ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ನನಗೆ ಇಷ್ಟ ಆಗಿ ನಾನು ವಾಸಿಮ್ ಅವ್ರನ್ನ ಕಾಂಟ್ಯಾಕ್ಟ್ ಆಗಿ, ಸೊ ನನಗೂ ಈ ಥರ ಒಂದು ಫ್ಲೋರ್ ಮ್ಯಾಟ್ ಇನ್ಸ್ಟಾಲ್ ಮಾಡಬೇಕಾಗಿದೆ ಅಂತ ಹೇಳಿದ್ರೆ, ಬನ್ನಿ ಸರ್ ಮಾಡೋಣ ಅಂತ ಹೇಳಿದ್ರು. ವಾಸಿಮ್ ಅವರೇ, ಹಲೋ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ಬೇಸಿಕಲಿ ಇವಾಗ ನೀವು ಏನು ಮಾಡ್ತೀರಾ? ಅಂದರೆ ನನಗೆ ಫ್ಲೋರ್ ಮ್ಯಾಟ್ಸ್ ಅಂತ ನನಗೆ ಬೇಕಾಗಿರೋದು. ನೀವು ಇನ್ನೇನೆಲ್ಲ ಏನು ಮಾಡ್ತೀರಾ ನೀವು ಅಂತ ಅಂದ್ಬಿಟ್ಟು? ನಾವು ಫಸ್ಟ್ ಆಫ್ ಆಲ್ ನೋಡಿ, ನಮ್ಮದು ಸೀಟ್ ಕವರ್ ಫ್ಯಾಕ್ಟ್ರಿ ಇರೋದು. ಓಕೆ. ನಾವು ಹೋಲ್ಸೇಲ್ ಮಾಡೋದು ಸೀಟ್ ಕವರು, ಫ್ಲೋರಿಂಗ್ ಮ್ಯಾಟು, ಓಕೆ, ಏನೇನು ಆಕ್ಸೆಸರಿ ಚಿಕ್ಕ ಉಪ್ಪುಗಟ್ಟ ಓಕೆ, ಅದೆಲ್ಲ ಮಾಡಿಸ್ತೀನಿ. ಓಕೆ. ನಮ್ಮದು ಬನ್ನಿ ಸೀಟ್ ಕವರ್ ಫ್ಯಾಕ್ಟ್ರಿ ಲಾಲ್ಬಾಗ್ ಮೇನ್ ಗೇಟ್ ಹತ್ರ ಇರೋದು. ಲಾಲ್ಬಾಗ್ ಓಕೆ, ನಿಯರ್ ಊರ್ವಶಿ ಥಿಯೇಟರ್ ಹತ್ರ. ಓಕೆ. ಫ್ಲೋರಿಂಗ್ ಮ್ಯಾಟು ಐತೆ. ಫ್ಲೋರಿಂಗ್ ಮ್ಯಾಟ್ನಲ್ಲಿ ಕ್ವಾಲಿಟೀಸ್ ಐತೆ. ಹ್ಞೂ. ನಿಮಗೆ ಮಾಡ್ತಾ ಇರೋದು ಇವಾಗ ಪ್ರೀಮಿಯಂ ಕ್ವಾಲಿಟಿ. ನನಗೆ ಮಾಡ್ತಿರೋದು ಪ್ರೀಮಿಯಂ ಕ್ವಾಲಿಟಿ. ಯಾಕಂದರೆ ನಿಮ್ಮಿಂದ ನಮಗೆ ಚಾನಲಿಂದ ಕಸ್ಟಮರ್ಸ್ ಬರಬೇಕು. ಸಂತೋಷ. ನನಗೂ ಅಷ್ಟೇ. ನನಗೆ ನಿಮಗೂ ಒಳ್ಳೆ ಕಸ್ಟಮರ್ಸ್. ಯಾಕಂದರೆ ನೀವು ಒಂದು ನನ್ನ ಕೆಲಸ ನೋಡಿಬಿಟ್ಟು ನೀವು ಇದು ಮಾಡಿರೋದು. ನಿಜ. ಖಂಡಿತ ನಾನು ಕೆಲಸ ಚೆನ್ನಾಗಿ ಕೊಡ್ತೀನಿ, ಕ್ವಾಲಿಟಿನೂ ಚೆನ್ನಾಗಿ ಕೊಡ್ತೀನಿ ಸರ್. ಫಸ್ಟ್ ಪ್ರಯಾರಿಟಿ ನಂದು ಕ್ವಾಲಿಟಿ ಕೊಡ್ತೀನಿ. ಕಮ್ಮಿದೂ ಐತೆ ಸರ್. ಓಕೆ. ಕಮ್ಮಿದು ನಾವು ಕಸ್ಟಮರ್ಗೆ ರೆಫರೆನ್ಸ್ ಮಾಡಲ್ಲ. ಪತ್ತೆ ಫೋನ್ ಮಾಡಿ ಇದಾಗಿದೆ ಅದಾಗಿದೆ, ನಮ್ಮ ಹತ್ರ ಅದು ಆ ಥರ ಇಲ್ಲ. ಫಸ್ಟ್ ಕಾಲ್ ಮಾಡಿದ್ರೇನು ಪ್ರೀಮಿಯಂ ಕ್ವಾಲಿಟಿನೇ ಕೊಟ್ಬಿಡ್ತೀನಿ. ನೀವು ಫಸ್ಟ್ ರೆಕಮೆಂಡ್ ಮಾಡೋದು ಪ್ರೀಮಿಯಂ ಕ್ವಾಲಿಟಿ. ಯಾಕಂದರೆ ಕಸ್ಟಮರ್ದು ಬೇಕು ನಮಗೆ. ಆ ಕಸ್ಟಮರ್ ಒಂದು ರೆಫರೆನ್ಸ್ ಕೊಟ್ಟರೆ ನಮಗೇನು ಕಸ್ಟಮರ್ ಬರುತ್ತೆ. ಕರೆಕ್ಟ್. ನಮಗೆ ಲೋನು ಐತೆ. ಅಷ್ಟು ಜಾಸ್ತಿನೂ ಪ್ರೀಮಿಯಂ ಅಂದರೆ ಅಷ್ಟು ಜಾಸ್ತಿನೂ ಇಲ್ಲ. ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ 2200 ಆಗೋದು. ಇದು ಫ್ಲೋರಿಂಗ್ ಮ್ಯಾಟು. ಸೀಟ್ ಕವರ್ ನಿಮಗೆ 3300 ಸ್ಟಾರ್ಟ್ ಆಗುತ್ತೆ. ನಮ್ಮ ಹತ್ರ ಬೇರೆ ಬೇರೆ ಕ್ವಾಲಿಟೀಸ್ ಐತೆ. ನಾನು ತೋರಿಸ್ತೀನಿ ಹೆಂಗೈತೆ ಏನೈತೆ ಅದು ಮಾಡ್ಸೋಣ. ನಮ್ಮದು ಫಸ್ಟ್ ಏನು, ನಾವು ಡೋರ್ ಸ್ಟೆಪ್ ಸರ್ವಿಸ್ ಕೊಡ್ತೀನಿ ಸರ್. ಫಸ್ಟ್ ರಿಕಮೆಂಡ್. ಬೆಂಗಳೂರಿನಲ್ಲಿ ಎಲ್ಲಿನೂ ಇರಲಿ, ನಾನು ಡೋರ್ ಸ್ಟೆಪ್ ಸರ್ವಿಸ್ ಕೊಡ್ತೀನಿ. ಸರ್ ನೋಡಿ, ನಮ್ದು ಲೊಕೇಶನಿಂದ 15 ಕಿಲೋಮೀಟರ್ಸ್ ಇದ್ದರೆ ಫ್ರೀ ಆಫ್ ಕಾಸ್ಟ್. ಓಕೆ. ಅದಕ್ಕಿಂತ ಸ್ವಲ್ಪ ಇದ್ದರೆ 200, 300 ಆ ಥರ ಅಷ್ಟೇ. ಇಲ್ಲಾಂದರೆ 100 ರೂಪಾಯಿ. ಅದನ್ನು ಬೇಡ ಅಂದರೆ ಇಲ್ಲ, ನನಗೆ ಕಸ್ಟಮರ್ ಕೆಲಸ ಕೊಡ್ತಾ ಇದ್ದೀರಾ, ಅದನ್ನು ಬೇಕಂದರೆ ಮಾಡಿಸ್ಕೊಡ್ತೀನಿ. ಏನಿಲ್ಲ, ವಿತಿನ್ 20 ಕಿಲೋಮೀಟರ್ಸ್ ವಿ ಕ್ಯಾನ್ ಅರೇಂಜ್. ವಿ ಕ್ಯಾನ್ ಫ್ರೀ ಆಫ್ ಕಾಸ್ಟ್. ಓಕೆ. ಏನು ತಿರುಗಿ ಬೇರೆ ಚೇಂಜಸ್ ಇರಲ್ಲ ಅಂದರೆ? ಬೇರೆ ಚೇಂಜಸ್ ಏನಿಲ್ಲ ಸರ್. ಸ್ಟೋರಿಗೆ ಬಂದರೆ ಒಂದು ಪ್ರೈಸ್ ಇಲ್ಲ. ಆ ಸ್ಟೋರಿಗೆ ಬಂದ್ರೇನು ಸೇಮ್ ಪ್ರೈಸ್ ಇರುತ್ತೆ. ನಾನು ಬಂದ್ರೇನು ಅದು ಸೇಮ್ ಪ್ರೈಸ್ ಇರುತ್ತೆ. ಶುರು ಮಾಡೋಣ ಹಂಗಾದ್ರೆ ನಾವು ವಿಡಿಯೋ ಮಾಡೋಣ ಸರ್. ನೀವು ಜನರಲಿ ಒಬ್ಬರೇ ಮಾಡ್ಬಿಡ್ತೀರಾ ಫುಲ್ ಇದು? ಒಬ್ಬರೇ. ಎಷ್ಟು ಟೈಮ್ ತೊಗೊತೀರಾ ವಾಸಿಮ್ ಅವ್ರು ನೀವು ಯೂಶಲಿ? ಸರ್ ಮ್ಯಾಟ್ ಹಾಕೋಕ್ಕೆ ಒಂದು 1 ಅವರ್ ಸರ್, ಅರ್ಧ ಗಂಟೆ. ಬರೀ ಸೀಟ್ ಬಿಚ್ಚಕ್ಕೆ ಟೈಮ್ ಆಗೋದು. ಓಕೆ ಅಷ್ಟೇ. ಸೀಟ್ ಕವರ್ ಅಂದರೆ 1.5 ಅವರ್ 2 ಅವರ್ಸ್ ಆಗುತ್ತೆ ಕಸ್ಟಮೈಸ್ ಮಾಡೋಕ್ಕೆ. ಸೀಟ್ ಕವರ್ಸ್ ಆದರೆ ಗಮ್ಮಿಂಗ್ ಮಾಡ್ತಾರೆ ತುಂಬಾ ಜನ ಯೂಶಲಿ ನೋಡ್ದಂಗೆ. ಗಮ್ಮಿಂಗ್ದು ಇಲ್ಲ ಸರ್. ಇದು ಆಕ್ಚುಲಿ ಏನಂದ್ರೆ ಇದು ವೆಲ್ಕ್ರೋ ಸಿಸ್ಟಮ್ ಇದು. ಓಕೆ. ಫಸ್ಟ್ ಆಫ್ ಆಲ್ ನಿಮಗೆ ಸೇಫ್ಟಿ ಇರುತ್ತೆ. ಓಕೆ. ನಿಮಗೆ ರಸ್ಟ್ ಆಗಲ್ಲ ಇದು. ಓಕೆ. ಅದು ಗಮ್ಮಿಂಗ್ದು ಇರೋದು ಕಟ್ಟಿಂಗ್ ಮಾಡಿ 4 ಪೀಸು ಗಮ್ ಹಾಕಿ ಇದೆಲ್ಲ ಹಾಳಾಗ್ಬಿಡತ್ತೆ ನಿಮಗೆ. ಓಕೆ. ಇದಕ್ಕೆ ಗಮ್ ಆಗ್ಬಿಡತ್ತೆ. ಓಕೆ. ಹೌದು. ಇದಕ್ಕೆ ಏನಂದ್ರೆ ಇದು ವೆಲ್ಕ್ರೋ ಇರುತ್ತೆ. ಓಕೆ. ಆರಾಮಾಗಿ ಸ್ಟಿಕ್ ಆಗ್ಬಿಡತ್ತೆ ನಿಮಗೆ. ಓಕೆ. ಅಂದ್ರೆ ಮತ್ತೆ ನೀವು ಯಾವಾಗ ತೆಗಿಬೋದಾ ಬೇಕಾದ್ರೆ? ಫ್ಯೂಚರ್ ನಿಮಗೆ ಒರಿಜಿನಲ್ ಯೂಸ್ ಮಾಡಿಸ್ಬೇಕಂದ್ರೆ ಆರಾಮಾಗಿ ಯೂಸ್ ಮಾಡ್ಬೋದು. ಇದು ತೆಗ್ಬಿಟ್ಟು ಅದು ಯೂಸ್ ಮಾಡ್ಬೋದು. ಓಕೆ. ಆ ತರ ಇರೋದು. ಓಕೆ. ಇದೇ ಬೆಟರ್ ಹಂಗಾದ್ರೆ ಅಲ್ವಾ? ಬೆಸ್ಟ್ ಸರ್. ಎನಿ ಟೈಮ್ ಬೆಟರ್. ಕ್ಲೀನ್ ಮಾಡಕ್ಕೆ ಈಸಿ. ಬರೀ ವೆಟ್ ಕ್ಲಾತ್ ಇಂದ ವೈಪ್ ಮಾಡ್ಬಿಟ್ರೆ ಕ್ಲೀನ್ ಆಗ್ಬಿಡತ್ತೆ ನಿಮ್ಗೆ.
ಓಕೆ ಓಕೆ ಮತ್ತೆ ಇನ್ನು ಕೆಲವರು ಹೇಳ್ತಿರ್ತಾರೆ ಈ ತರದ ಸೀಟ್ಸ್ ಲೆದರ್ ಫ್ಲೋರ್ ಮ್ಯಾಟ್ಸ್ ಸೀಟ್ ಕವರ್ಸ್ ಹಾಕಿದಾಗ ಸ್ಮೆಲ್ ಬರುತ್ತೆ ಅಂತ ಹೇಳ್ತಾರೆ. ಅದು ಏನಕ್ಕೆ ಸ್ಮೆಲ್ ಬರುತ್ತೆ, ಏನದು ಸ್ಮೆಲ್ ಏನ್ ಬರಲ್ಲ ಸರ್, ಯಾಕಂದ್ರೆ ಅದು PVC ಹಾಕ್ತಿರಲ್ವಾ ಅದ್ ಬರುತ್ತೆ. ಇದ್ ಮೇಲೆ ಒಂದು ರಬ್ಬರ್ ಮ್ಯಾಟ್ ಬರುತ್ತೆ, ಅದ್ ಹಾಕಿದ್ರೆ ಇದ್ ಬರೋದು. ಸ್ವಲ್ಪ ಪ್ರೀಮಿಯಂ ಹಾಕಿದ್ರೆ ನಿಮ್ಗೆ ಏನು ಬರಲ್ಲ, ಯೂಸ್ಫುಲ್ ಇರುತ್ತೆ ನಿಮ್ಗೆ. ಇದ್ನಲ್ಲಿ ಏನ್ ಸ್ಮೆಲ್ ಬರಲ್ಲ, ಏನು ಬರಲ್ಲ, ಕಟ್ಟುನು ಆಗಲ್ಲ ಜಲ್ದಿ. ಇದು ಜಲ್ದಿ ಕಟ್ ಆಗ್ಬಿಡುತ್ತೆ. ಅಂದ್ರೆ ಇದು ಏನಾದ್ರು ಕ್ವಾಲಿಟಿ ಆತರ ಕ್ವಾಲಿಟಿ ಇರುತ್ತೆ ಸರ್. ಇದು ಲೆದರ್ ತರ, ಇದು ಥಿಕ್ನೆಸ್ ನೋಡಿ 1.8 to 2 mm ಬರುತ್ತೆ. ಇದು ಆಕ್ಚುಲಿ ಮೇಡ್ ಅಪ್ ಆಫ್ ಫಾರ್ ಫ್ಲೋರಿಂಗ್ ಮ್ಯಾಟ್ ಅಲ್ಲಿ. ಅದ್ರ ಪರ್ಪಸ್ ಅದೇ ಪರ್ಪಸ್ ಅದು. ಓಕೆ ಫೈನ್. ಮತ್ತೆ ವಾಸಿಮ್ ಅವರೇ, ಇನ್ನೊಂದು ಡೌಟ್ ಹೇಳಿ ಸರ್. ಇವಾಗ ನನ್ಗೆ ಇವಾಗ ಎಷ್ಟು ಆಗ್ತಿರೋದು ನೀವು ಹೇಳಿ? ಇವಾಗ ಪ್ರೀಮಿಯಂ ಕ್ವಾಲಿಟಿನೇ 2200 ಆಗ್ತಾ ಇರೋದು. 2200 ಆಗ್ತಾ ಇದೀರಾ ನೀವು? ಓಕೆ. ಮತ್ತೆ 2200 ಪ್ರೀಮಿಯಂ ಕ್ವಾಲಿಟಿ ಅಂತ ಹೇಳ್ತಿದ್ದೀರಲ್ಲ, ಮತ್ತೆ ಇವಾಗ 3000 3500 ಎಲ್ಲ ಆಗ್ತಿರ್ತಾರ, ಅದೆಲ್ಲ ಏನು, ಅದಕ್ಕೂ ಇದಕ್ಕೆ ಏನು ಡಿಫ್ರೆನ್ಸ್ ಇರುತ್ತೆ ಸರ್? ಅದಕ್ಕಿಂತ ಜಾಸ್ತಿನೂ ಐತೆ. ಇಷ್ಟು ಸಾಕು ಸರ್, ಯಾಕಂದ್ರೆ ಇಷ್ಟು ದಪ್ಪ ಐತೆ, ಇದೇ ಪ್ರೀಮಿಯಂ. ಇನ್ನೂ ಜಾಸ್ತಿ ಬೇಕಂದ್ರೆ ಇನ್ನೂ ಐತೆ, ನಾನು ತೋರಿಸ್ತೀನಿ, ಮೆಟೀರಿಯಲ್ ತೋರಿಸ್ತೀನಿ, ಏನಾಗತ್ತೆ ಎಷ್ಟಾಗತ್ತೆ. ಅದನ್ನು ಅಷ್ಟು ಜಾಸ್ತಿನೂ ಇಲ್ಲ, ಏನು 500 1000 rupees ಡಿಫ್ರೆನ್ಸ್ ಬರುತ್ತೆ. 70 ಆ ತರ ಬರುತ್ತೆ ನಿಮ್ಗೆ. ಇದು ಫ್ಯಾಬ್ರಿಕ್ ತರ ಬರುತ್ತೆ, ಅದ್ ಬೇರೆ ಬೇರೆ ಇರುತ್ತೆ. ಇದ್ನಲ್ಲಿ ನಿಮ್ಗೆ ಇದೆ ಬೆಸ್ಟ್. ಇದ್ನಲ್ಲಿನೂ ಕಮ್ಮಿ ಸಿಗತ್ತೆ. ಅದೇ ನಾನು ಹೇಳ್ದೆ ಅಲ್ವಾ, PVC ಅಂತ, ಅದೇ ಸಿಗೋದು. ಅದ್ ನಿಮ್ಗೆ 1500 ಸಿಗ್ಬಿಡತ್ತೆ, 1200 ಆಗ್ಬಿಡತ್ತೆ. ಕಸ್ಟಮರ್ ನೀವು ಹೆಂಗ್ ಬರ್ತೀರಾ ಆ ತರದ್ದು ಇದೆ. ಸೊ ಎಲ್ಲಾ ತರದ್ದು ಇದೆ ನಿಮ್ಗೆ. ಲೋ ಬೇಕಂದ್ರೆ ಲೋ ಇದೆ, ಲೋ ಐತೆ. ಹೈ ಬೇಕಂದ್ರೆ ಹೈ ಇನ್ನೂ ಐತೆ. ಹೈ ಇದೆ. ಓಕೆ. ಈ ಕರ್ಲ್ಸ್ ಎಲ್ಲ ಹೋಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತಾ, ಹೆಂಗೆ ಅದು? ಹೋಗ್ಬಿಡತ್ತೆ ಸರ್, ಸ್ವಲ್ಪ ಬಿಸಿನಲ್ಲಿ ನಿಲ್ಸಿದ್ರೆ ಎಲ್ಲ ಅದು ಸರಿ ಆಗ್ಬಿಡುತ್ತೆ. ಓಕೆ, ಬಟ್ ಆ ಶೇಪ್ ಎಲ್ಲ ಕುತ್ಕೊಂಡ್ಬಿಡುತ್ತೆ, ಅದೆಲ್ಲ 100% ಕುತ್ಕೊಂಡ್ಬಿಡುತ್ತೆ ಸರ್. ಸ್ಟಿಫ್ ಇರತ್ತಲ್ವಾ, ಸ್ವಲ್ಪ ದಿವಸ ಯೂಸ್ ಮಾಡಿ ಅದು ಸ್ವಲ್ಪ ಆದ್ಮೇಲೆ ಮ್ಯಾಟ್ ಆಗಿಬಿಟ್ರೆ ಶೇಪ್ ತಗೊಂಡ್ಬಿಡುತ್ತೆ, ಎಲ್ಲ ಟೈಟ್ ಫಿಟ್ ಆಗಿಬಿಡುತ್ತೆ ಇನ್ನು. ಓಕೆ, ತುಂಬಾ ಫಾಸ್ಟ್ ಆಗಿ ಮಾಡಿದ್ರಿ ಸರ್. 22 ನಿಮಿಷ ಕರೆಕ್ಟ್ ಆಗಿ ಲೆಕ್ಕ ಹಾಕಿದಾಗ 22 minutes ಅಲ್ಲಿ ಮುಗಿಸ್ಬಿಟ್ಟಿದ್ದೀರಿ ಅದನ್ನ. ನಾನು ಇಬ್ಬರು ಬಂದಿರ್ತೀರಾ ಬೇರೆ ಅನ್ಕೊಂಡಿದ್ದೆ. ಇಲ್ಲ ಸರ್, ಒಂದೇ ನಮ್ದು ಟೀಮ್ ಐತೆ, ಬೇರೆ ಬೇರೆ ಕಡೆ ಹೋಗ್ತಾರೆ. ಓಕೆ, ಕಸ್ಟಮರ್ ಹೆಂಗ ಇರತ್ತೆ ಫಿಟ್ಟಿಂಗ್ದು, ನಾನು ಆ ಸೈಡ್ ಕಳ್ಸಿಬಿಡ್ತೀನಿ. ನಮ್ದು ಫ್ರೀ, ನಾನು ಫ್ರೀ ಇದ್ರೆ ನಾನೇ ಬಂದ್ಬಿಡ್ತೀನಿ ಫಿಟ್ಟಿಂಗ್, ಅಂದ್ರೆ ನಮ್ಮ ಹುಡುಗರು ಬರ್ತಾರೆ. ಓಕೆ, ನಿಮ್ಮ ಹತ್ರ ಸ್ಯಾಂಪಲ್ಸ್ ಇದೆ ತೋರಿಸ್ತೀನಿ ಅಂತ ಹೇಳಿದ್ರಿ ಅವಾಗಲೇ ನೀವು? ಹಾಂ ಸರ್, ಐತೆ ಸೀಟ್ ಕವರ್ದು, ನಾನು ತೋರಿಸ್ತೀನಿ. ಓಕೆ, ಅಂದರೆ ಸೀಟ್ ಕವರ್ದ ಇದೆ, ಫ್ಲೋರ್ ಮ್ಯಾಟ್ಸ್ ಏನಾದರೂ ಇದೆಯಾ? ಇದೆಲ್ಲ ಸೀಟ್ ಕವರು, ಫ್ಲೋರ್ ಮ್ಯಾಟು, ಸ್ಟೇರಿಂಗ್ ಕವರು ಎಲ್ಲ ಐತೆ ನಮ್ಮ ಹತ್ರ. ಇದು ನೀವು ಕೈಲಿ ಇಟ್ಕೊಂಡಿರೋದು ಏನು ಮೆಟೀರಿಯಲ್, ಇವಾಗ ಎಷ್ಟು ಪ್ರೈಸಿಂಗ್ ಅದು? ಸರ್, ಇದು ಆರ್ಟಿಫಿಷಿಯಲ್ ಲೆದರ್, ನಾನು ಹೇಳಿದೆ ಅಲ್ವಾ, ಅದು ಬೇಸಿಕ್ಕು 2500 ಸ್ಟಾರ್ಟ್ ಆಗುತ್ತೆ ಸರ್. ಇದು 2500 ನೋಡಿ ಸರ್. ಇದು ಮೆಟೀರಿಯಲ್ ಹೆಂಗೈತೆ, ಇದು ಸ್ವಲ್ಪ ಇದು ಇರುತ್ತೆ, ಸ್ವಲ್ಪ ಒಳ್ಳೆ ಇದ್ದಂದ್ರೆ ನಾನು ಹೇಳಿದ ಪ್ರಕಾರ ಇದು ಮಾಡಿ 3300. ಸ್ವಲ್ಪ ದಪ್ಪ ಇರುತ್ತೆ, ನಿಮಗೆ ಕ್ವಾಲಿಟಿ ಇರುತ್ತೆ. ಎಷ್ಟು ಕಲರ್ ಐತೆ ನೋಡಿ, ಎಲ್ಲ ಇಂಟೀರಿಯರ್ ಎಲ್ಲ ಮ್ಯಾಚ್ ಆಗುತ್ತೆ. 3300 rupees. ಇದು ನೋಡಿ, ಸ್ವಲ್ಪ ಅದು ಪ್ರೀಮಿಯಮ್ಮು, ಇನ್ನೂ ದಪ್ಪ ಇರುತ್ತೆ, ನಿಮಗೆ 5500 rupees ಆಗುತ್ತೆ ನಿಮಗೆ. 5500. ಇದೆಲ್ಲ ನಿಮಗೆ ಫಾರ್ಮ್ ಜೊತೆ, ಫಿಟ್ಟಿಂಗ್ ಜೊತೆ ಎಲ್ಲ ಹೇಳ್ತಾ ಇರೋದು ನಾನು. ಅದೆಲ್ಲ ಬರುತ್ತೆ ನಿಮಗೆ. ನಾಪಾ ಲೆದರ್ 6000 rupees ಆಗುತ್ತೆ. ನಾಪನಲ್ಲಿನೂ ಕ್ವಾಲಿಟೀಸ್ ಐತೆ. ಇದು ನೋಡಿ, ಇದು ವೇರಿಯೇಷನ್ ಬೇರೆ ಇರುತ್ತೆ, ಕಲರ್ ಸೂಪರ್ ಆಗಿರುತ್ತೆ ನಿಮಗೆ. ಒಳ್ಳೆ ಕಲರ್ಸ್ ಇರುತ್ತೆ ನಿಮಗೆ. ಟೆಕ್ಸ್ಚರ್ಗಳು ಚೆನ್ನಾಗಿದೆ. ಹಾಂ, ಸಾಫ್ಟ್ ಇರುತ್ತೆ. ಇದು ನಿಮಗೆ ಮ್ಯಾಟ್ ಫಿನಿಶು ನಾಪಾ. ಇದು ಚೆನ್ನಾಗಿರುತ್ತೆ ನಿಮಗೆ, ಅದಕ್ಕಿಂತ ಚೆನ್ನಾಗಿರುತ್ತೆ. ಇದು 7500 rupees ಆಗುತ್ತೆ ನಿಮಗೆ. ಅಂದರೆ ನೀವು ಹೇಳ್ತಿರೋದು ಇವಾಗ ಬರೀ ಹ್ಯಾಚ್ ಹೇಳ್ತಿದ್ದೀರಾ, ಇಲ್ಲಾಂದ್ರೆ ಹ್ಯಾಚ್ ಬ್ಯಾಕ್? ಇದು ಹ್ಯಾಚ್ ಬ್ಯಾಕು. ಸ್ವಲ್ಪ ನಿಮಗೆ ಸಿಡಾನ್ಸ್ ಬಂದರೆ ಒಂದು 500 rupees ಎಕ್ಸ್ಟ್ರಾ ಆಗುತ್ತೆ. ಸ್ವಿಫ್ಟ್ ಪೋಲೋ ಆ ಥರ ಇರುತ್ತೆ. ಇಲ್ಲಾಂದರೆ
ಗಾಡಿ ಪ್ರಕಾರ ಆಗುತ್ತೆ ನಿಮಗೆ ಒಂದು 200 300 ರುಪೀಸ್ ಎಕ್ಸ್ಟ್ರಾ, ಇಲ್ಲಾಂದರೆ 500 ಎಕ್ಸ್ಟ್ರಾ, ಆ ಥರ ಎಕ್ಸ್ಟ್ರಾ ಆಗಿರುತ್ತೆ ಅಷ್ಟೇ. ಸ್ಟೇರಿಂಗ್ ಕವರ್ ತೋರಿಸಲ್ವಾ, ಅದು ಜಿಗ್ಜಾಗ್ ಸ್ಟಿಚಿಂಗೇ ಬರೋದು. ಅದು ಬೇಕಂದರೆ ಇದು ಹೆಂಗೆ ಬರುತ್ತೆ ಅಂತ ಒಂದು ಸತಿ ತೋರಿಸ್ಬಿಡ್ತೀನಿ. ಸ್ಟೇರಿಂಗ್ ಕವರ್ ಅಲ್ವಾ? ಸ್ಟೇರಿಂಗ್ ಕವರ್ ಇದು ತುಂಬ ಚೆನ್ನಾಗಿದೆ ಸರ್. ಇದು ಒಂಥರ ತುಂಬ ಪ್ರೀಮಿಯಮ್ ಆಗಿ ಕಾಣಿಸ್ತದೆ. ಹಾಂ ಸರ್, ಇದು ನೋಡಿ ಸರ್ ಹೆಂಗೈತೆ, ಅದು ಸಾಫ್ಟಾಗಿರುತ್ತೆ, ಫೀಲ್ ಇರುತ್ತೆ. ಅದು ಹೌದು ಸರ್, ಫಿಟ್ಟಿಂಗ್ ಆಗಲೇ ಕೂಡ ತುಂಬ ಚೆನ್ನಾಗಿದೆ. ಫಿಟ್ಟಿಂಗ್ ಆಗಿದ್ರೆ ಚೆನ್ನಾಗಿರುತ್ತೆ ನಿಮಗೆ. ಲೆದರ್ ಕೂಡ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಹಾಂ, ಚೆನ್ನಾಗಿರುತ್ತೆ ನಿಮಗೆ. ಇದರಲ್ಲಿ ಒಂದೇ ಸತಿ ಡಿಸೈನ್ ಬರುತ್ತೆ, ಪ್ಲೇನ್ ಬರುತ್ತೆ, ಡಾಟ್ಸ್ ಬರುತ್ತೆ. ಇದು ರೆಡ್ ಸ್ಟಿಚಿಂಗ್ ಬರುತ್ತೆ, ವೈಟ್ ಸ್ಟಿಚಿಂಗ್ ಬರುತ್ತೆ, ಎಲ್ಲ ಬರುತ್ತೆ ಇದರಲ್ಲಿ. ಒಂದೊಂದು ಸತಿ ಒಂದೊಂದು ಡಿಸೈನ್ ಎಲ್ಲ ಬರುತ್ತೆ ನಿಮಗೆ, ಚೆನ್ನಾಗಿರುತ್ತೆ. ಬೇಕಂದರೆ ನಾನು ಹೆಂಗೆ ಫಿಟ್ಟಿಂಗ್ ಆಗಿದೆ ನಾನು ಫೋಟೋ ಶೇರ್ ಮಾಡ್ತೀನಿ, ನೋಡಿಸ್ಕೊಳ್ಳಿ ಹೆಂಗೆ ಬರುತ್ತೆ ಅಂತ. ಓಕೆ, ಹೌದು, ಫಿಟ್ಟಿಂಗ್ ಎಲ್ಲ ಓಕೆ ಓಕೆ. ಇದರಲ್ಲಿ ನಾರ್ಮಲ್ ಸಿಗುತ್ತೆ. ನಾರ್ಮಲ್ ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ, ಅದು ನಿಮಗೇನು ಐಡಿಯಾ ಬಂದುಬಿಡತ್ತೆ. ಅದು ನೀವು ಬ್ಲ್ಯಾಕ್ ತೋರಿಸಿದ್ರಿ, ಗ್ರೇ ಅದು ಬೀಜ್ ಕಲರು ಅವು ಸಿಗುತ್ತಾ? ಸ್ಟೀರಿಂಗ್ ಸಿಗುತ್ತೆ ನೋಡಿ. ಇದು ನಾರ್ಮಲ್ ಸ್ಟೇರಿಂಗ್, ಇದು ಫಾರ್ಮ್ ಜೊತೆ ಬರೋದು. ಇದು ಫೋಮ್. ಓಕೆ ಓಕೆ. ಇದು ಎಲ್ಲ ನಾರ್ಮಲ್ ಬರೋದು. ಇದು ಬಂದ್ಬಿಟ್ಟು ನೀವು ಹೇಳ್ತಿರೋದು ಫೋಮ್ ಬೇಸ್ಡ್ ಥರ ಇದೆ ಅನಿಸ್ತದೆ ಸರ್. ಇದು ಸೀಟ್ ಕವರ್ ಮಾಡಿಸ್ತೀನಿ ಅಲ್ವಾ, ಆ ಜೊತೆಯಲ್ಲಿ ನೀವು ಯಾವ ಥರ ಮೆಟೀರಿಯಲ್ ಮಾಡಿಸ್ತೀರಾ ಆ ಮೆಟೀರಿಯಲ್ನಲ್ಲಿ ಈ ಥರ ಇದು ಬರುತ್ತೆ. ಇದು ನಾರ್ಮಲ್. ಓಕೆ. ನಿಮಗೆ ಇದು ಸ್ವಲ್ಪ ಇದಿರುತ್ತೆ, ಅದು ಕಂಫರ್ಟ್ ಬರಲ್ಲ. ಅದಾದರೆ ನಿಮಗೆ ರಿಚ್ ಲುಕ್ ಬರುತ್ತೆ, ಕಂಫರ್ಟ್ ಇರುತ್ತೆ, ಗ್ರಿಪ್ ಎಲ್ಲ ಇರುತ್ತೆ. ಓಕೆ ಓಕೆ. ಇದೆಷ್ಟಾಗುತ್ತೆ ಅಂತ ಹೇಳ್ತಿದ್ದೀರಿ ಸರ್? ಇದು ಏನಿಲ್ಲ, ಒಂದು 250 ಅಷ್ಟೇ. ಇಲ್ಲಾಂದರೆ ಕಾಂಪ್ಲಿಮೆಂಟನ್ನು ಕೊಡ್ಬೋದು, ಏನಿಲ್ಲ. ಸೀಟ್ ಕವರ್ ಮಾಡಿದ್ರೆ ಕಾಂಪ್ಲಿಮೆಂಟ್ ನಾವು ಕೊಡಿ. ಯಾರಿಗಾದ್ರೂ ಸೀಟ್ ಕವರ್ ಕಾಂಪ್ಲಿಮೆಂಟ್ರಿ ಕೊಡಿ. ಆಯ್ತು ಸರ್, ಮಾಡಿಸ್ಬೇಡ, ಕಾಂಪ್ಲಿಮೆಂಟೇ ಇದು ಕೊಡಿಸ್ತೀನಿ. ಸೀಟ್ ಕವರ್ ನಿಮ್ಮ ಚಾನಲಿಂದ ಬಂದರೆ ಕಾಂಪ್ಲಿಮೆಂಟ್ ಇದು. ಸಂತೋಷ ಸಂತೋಷ. ಓಕೆ ಸರಿ. ನೀವು ಹಂಗಾದ್ರೆ ನೀವು ಟೋಟಲ್ ಆಗಿ ನೀವು ಡೋರ್ ಸ್ಟೆಪ್ ಮಾಡ್ತೀರಾ? ಎಲ್ಲ ಮಾಡಿಸ್ತೀನಿ ನಾವು. ಮಾಡ್ತೀರಾ? ಸೇಮ್ ಪ್ರೈಸಿಂಗ್ ಇರುತ್ತೆ? ಸೇಮ್ ಪ್ರೈಸ್ ಇರುತ್ತೆ. ನಿಮ್ಮದು ಮೇನ್ ಏನಂದರೆ ಟೈಮ್ ಕೂಡ ನಿಮ್ಗೆ ಆ್ಯಕ್ಚುಲಿ ಒಂದು ದೊಡ್ಡ ಅಡ್ವಾಂಟೇಜ್ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ 22 ಮಿನಿಟ್ಸಲ್ಲಿ ಮಾಡಿ ಮುಗಿಸ್ಬಿಟ್ರದನ್ನು. ಅದೇ ನಾನಂದರೆ ಎಲ್ಲಿ ಲಾಲ್ಬಾಗ್ ಹೋಗ್ಬೇಕಂದ್ರೂ ನನಗೆ ಒಂದು ಅಟ್ಲೀಸ್ಟ್ ಒಂದು 1.5 ಅವರ್ ಆದರೂ ಬೇಕಾಗುತ್ತೆ ನನಗೆ. ಮತ್ತು ಅಲ್ಲಿ ಹೋಗಿ ಅಲ್ಲೊಂದು ಅರ್ಧ ಗಂಟೆ. ಸೊ ಟೈಮ್ ಸೇವಿಂಗ್ ಕೂಡ ಆಗ್ತಾ ಇದೆ. ಸೊ ಈ ಕೆಲಸನ ಹಂಗೆ ನೀವು ಕಂಟಿನ್ಯೂ ಮಾಡಬೇಕು. ತುಂಬ ಚೆನ್ನಾಗಿದೆ ಈ ಥರ ಕೆಲಸ ಮಾಡ್ತಿರೋದು. ನಮ್ಮ ವೀಕ್ಷಕರು ಕೂಡ ಹೆಲ್ಪ್ಫುಲ್ ಆಗಬೇಕು ಅಂತಲೇ ಈ ವಿಡಿಯೋ ಮಾಡ್ತಿರೋದು. ಅವ್ರಿಗೂ ಸಪೋರ್ಟ್ ಮಾಡಿ, ಅವರು ನಿಮ್ಗೆ ಒಳ್ಳೆ ಕೆಲಸ ಮಾಡಿಕೊಡ್ತಾ ಇರ್ತಾರೆ. ಇದಂತೂ ನಾನು 100% ನಾನೇ ಮಾಡಿಸ್ತೀನಿ. ಬೇಕಂದರೆ ನಮಗೆ ಗೂಗಲ್ನಲ್ಲಿ ಸರ್ಚ್ ಮಾಡಿ ನಮ್ಮದು ರಿವ್ಯೂಸ್ ಹೆಂಗೈತೆ ನೋಡಿಸ್ಕೊಳ್ಳಿ. ಕಾರ್ ಸೀಟ್ ಕವರ್ HKGN ಅಂತ ಐತೆ, ಲಾಲ್ಬಾಗ್ ಮೇನ್ ಗೇಟ್ ಹತ್ರ ಇರೋದು ನಮ್ಮ ಫ್ಯಾಕ್ಟ್ರಿ. ಓಕೆ. ಬೇಕಂದರೆ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೂ ಆಗುತ್ತೆ. ಇಲ್ಲಾಂದರೆ ನಿಮ್ಮ ಚಾನಲಿಂದ ಬಂದರೆ ವಾಟ್ಸಪ್ ಮಾಡಿ, ಇಲ್ಲಾಂದರೆ ಕಾಲ್ ಮಾಡಿ. ನಾನು ಬೇಕಂದರೆ ಸ್ಯಾಂಪಲ್ ಬೇಕಂದರೆ ನಾನೇ ಬನ್ನಿ ತೋರಿಸ್ತೀನಿ ನಿಮಗೆ ಹೆಂಗೆ ಬರುತ್ತೆ, ಹೆಂಗೆ ಆಗತ್ತೆ ಅಂತ. ಯಾವ ಗಾಡಿ ಹೇಳಿದ್ರೆ ನಾನೇ ಬನ್ನಿ. ಪರವಾಗಿಲ್ವಾ? ಇನ್ ಕೇಸ್ ಅವ್ರು ಬರ್ತಾರೆ, ನೀವು ಅಲ್ಲಿ ಹೋಗ್ತೀರಾ, ಪಾಪ ಅವ್ರು ನೋಡ್ತಾರೆ. ಆರ್ಡರ್ ಕೊಟ್ಟಿಲ್ಲ ಅಂದ್ರೇನು ನೋ ಪ್ರಾಬ್ಲಮ್. ನಾನು ಬನ್ನಿ ಸ್ಯಾಂಪಲ್ ತೋರಿಸ್ತೀನಿ, ನಿಮ್ಗೆ ಇಷ್ಟ ಆಗಿದ್ರೆ ಆರ್ಡರ್ ಕೊಡಿ, ಇಲ್ಲಾಂದ್ರೆ ಏನಿಲ್ಲ. ಸಂತೋಷ. ಇದು ನನಗೆ ಇಷ್ಟ ಆಗಿದೆ ಇವ್ರ ಹತ್ರ. ನೋಡಿ, ನಾನು ಅದೇ ಹೇಳಿದ್ದಾನೆ, ವೆರಿ ಫ್ರೆಂಡ್ಲಿ ಇದ್ದಾರೆ. ಅವ್ರು ಸಜೆಸ್ಟ್ ಮಾಡ್ತಾರೆ. ಇನ್ ಕೇಸ್ ಆಗಿಲ್ಲ ಅಂದ್ರೂ ಅವ್ರು ಏನು ಬೇಜಾರು ಮಾಡ್ಕೊಂತ ಅವ್ರು ಹೇಳ್ತಿದೆ, ಒಂದು ಕಪ್ ಆಫ್ ಟೀ ಕುಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನನಗೆ ಹೇಳಿದ್ರು ಫಸ್ಟ್ ಅವರು. ಸೊ ಹಾಗಾಗಿ ನಿಮ್ಮ ಹತ್ರ ಹಂಚ್ಕೊಳ್ಳೋಣ, ನಿಮಗೂ ಯೂಸ್ ಆಗಲಿ. ಡೆಫಿನೆಟಾಗಿ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಒಂದು ಕಾರ್ ರಿಕ್ವೈರ್ಮೆಂಟ್ಸ್, ಸೀಟ್ ಕವರ್ಸ್ ಆಗಲಿ, ಫ್ಲೋರ್ ಮ್ಯಾಟಿಂಗ್ಸ್ ಆಗಲಿ, ಅಥವಾ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿ ಸರ್ಕಲ್ಸ್ ಕೂಡ ನೀವು ಡೆಫಿನೆಟಾಗಿ ಇವ್ರನ್ನ ರೆಕಮೆಂಡ್ ಮಾಡ್ಬೋದು. ಸೊ ಈ ವಿಡಿಯೋನ ಕ್ಲೋಸ್ ಮಾಡ್ತೀನಿ ಇವಾಗ. ಅದಕ್ಕಿಂತ ಮುಂಚೆ ವಾಸಿಮ್ ಇನ್ನೊಂದು ಮಾತು ಹೇಳ್ತೀನಿ. ನಿಮ್ಮ ಕೆಲಸ ನಂಗೆ ತುಂಬ ಇಷ್ಟ ಆಯ್ತು ವಾಸಿಮ್. ನಿಮ್ಮ ಹತ್ರ ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಅತಿ ಶೀಘ್ರವೇ ನಿಮ್ಮ ಹತ್ರ ಸೀಟ್ ಕವರ್ಸ್ ಸೀಟ್ ಖಂಡಿತ ನಮ್ಮ ಪ್ರಕಾರದಿಂದ ನಿಮಗೆ ಸೀಟ್ ಕವರ್ ಕೊಡ್ತೀನಿ. ಒಳ್ಳೆ ಡಿಸೈನು ಮಾಡೋಣ. ಓಕೆ. ನಿಮ್ಮದು ಯಾವಾಗ ಫ್ರೀ ಇರುತ್ತೆ ಹೇಳಿ, ಬನ್ನಿ ಖಂಡಿತ ಮಾಡೋಣ. ಅದನ್ನು ಒಂದು ವಿಡಿಯೋ ಮಾಡೋಣ. ಅದನ್ನು ಮಾಡೋಣ. ಬಟ್ ನೀವೇನಂದರೆ ನನಗೆ ಈಗಲೂ ಮಾತು ಕೊಡಿ. ನನಗೆ ನನ್ನ ವೀಕ್ಷಕರು ಯಾರು ಮಾಡ್ತಾರೋ ನಿಮಗೆ ಕಾಲ್ ಆಗಲಿ, ಏನೋ ಕಾಂಟ್ಯಾಕ್ಟ್ ಮಾಡಿ, ದಯವಿಟ್ಟು ಸ್ವಲ್ಪ ನೆಗೋಷಿಯೇಟ್ ಮಾಡಿ ಅವ್ರಿಗೆ ಒಂದು ಮಾಡ್ಸೋಣ ಸರ್. 100 200 ಏನು ಹೆಚ್ಚು ಕಮ್ಮಿ ಆಗಿದ್ರೂ ಇಲ್ಲ, ಪರವಾಗಿಲ್ಲ ಸರ್. ನನಗೆ ಬಿಸ್ನೆಸ್ ಬೇಕು, ಕಸ್ಟಮರ್ ಬೇಕು, ಸಾಕು. ನಾನು ಮಾಡೋಣ. ನಿಮ್ಮ ಪ್ರಕಾರ ಬಂದರೆ ನನಗೆ ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ಫಸ್ಟೇ ಮಾಡಿಸ್ತೀನಿ. ಸಂತೋಷ ಕೊಡೋಣ. ಸಂತೋಷ ವಾಸಿ. ಆಯಿತು ಸರ್, ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಡೆಫಿನೆಟಾಗಿ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸಬ್ರಾಗಿದ್ದರೆ ಮತ್ತೆ ಹೊಸ ವಿಡಿಯೋನಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ.